ವಿರಾಜಪೇಟೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಮುಖರು, ಅರಣ್ಯದಲ್ಲಿ ತೇಗದ ಮರಗಳನ್ನು ನೆಟ್ಟು ಬೆಳೆಸಿದ್ದರಿಂದ ಆನೆ ಮತ್ತು ಇನ್ನಿತರ ವನ್ಯಜೀವಿಗಳಿಗೆ ಆಹಾರ ನೀರು ಸಿಗ್ತಾ ಇಲ್ಲ. ತೇಗದ ಮರವನ್ನು ತೆಗೆದುಹಾಕಲು ಅನೇಕ ಬಾರಿ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ತೇಗದ ಮರದಿಂದ ಅರಣ್ಯ ಇಲಾಖೆಗೆ ಲಾಭ ಇದೆ ಹೊರತು ಇದರಿಂದ ವನ್ಯಜೀವಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದರು. ಅರಣ್ಯದ ಅಂಚಿನಲ್ಲಿರುವ ರೆಸಾರ್ಟ್ಗಳು ಮತ್ತು ಹೋಂಸ್ಟೇಗಳಲ್ಲಿ ರಾತ್ರಿ ಸಂದರ್ಭ ಕರ್ಕಶ ಧ್ವನಿಯ ಡಿಜೆ ಅಳವಡಿಸಿದ್ದು, ಕಣ್ಣಿಗೆ ರಾಚುವ ವಿದ್ಯುತ್ ಲೈಟ್ಗಳಿಂದ ಕಾಡು ಪ್ರಾಣಿಗಳು ಭಯದಿಂದ ಕಾಡಿನಿಂದ ಹೊರಬರ್ತವೆ. ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಸಂಪರ್ಕ ಮಾಡಿ ತೋಟದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಅಥವಾ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕೆಂದು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕಾರಿ ಮಂಡಳಿ ಜಿಲ್ಲಾ ಸದಸ್ಯ ಕೆ.ವಿ. ಸುನಿಲ್ ಮಾಹಿತಿಯನ್ನು ನೀಡಿದರು. ತೇಗ ಮರಗಳನ್ನು ರಿಮೂವ್ ಮಾಡಿ ಅಂತೇಳಿ ನಾವು ಹಲವು ಬಾರಿ ಮನವಿ ಸಲ್ಲಿಸಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆನೇ ಅದೇ ಇದೆ. ಕಾರಣ ತೇಗದ ಮರದಿಂದ ಆನೆಗಳಿಗೆ ಮೇವು ಸಿಗೋದಿಲ್ಲ ಅಥವಾ ಅವಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ. ನೀವೇನು ಮಾಡಬೇಕಾದ್ರೆ ಸರ್ಕಾರ ತೇಗದ ಮರಗಳಿಂದ ಏನು ಲಾಭ ಇದೆ? ನಿಮಗೆ ಸರ್ಕಾರಕ್ಕೆ ಲಾಭ ಇರ್ಬೋದು, ಆದರೆ ವನ್ಯಜೀವಿಗಳಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಅದಕ್ಕೆ ಯಾವುದು ಅಲ್ಲಿ ಆಹಾರ ಪದಾರ್ಥ ಅಲ್ಲ, ತಿನ್ನುವ ಪದಾರ್ಥ ಅಲ್ಲ. ಆದ ಕಾರಣ ತೇಗದ ಮರಗಳನ್ನ ರಿಮೂವ್ ಮಾಡಿ ಆನೆ ಕಾರಿಡಾರ್ನ ರಿಮೂವ್ ಮಾಡಿ ಆನಂತರ ಏನು ನಾಡಿಗೆ ಬಂದಂತಹ ಆನೆಗಳಿವೆ ಅವುಗಳನ್ನ ನೀವು ಕೂಡಲೇ ಅವುಗಳನ್ನು ನೀವೆಲ್ಲ ಹಿಡಿದು ಅವುಗಳನ್ನು ಕಾಡಿಗೆ ಸಾಗಿಸಬೇಕು. ಆನಂತರ ಅವು ಕಾಡಿಗೆ ಬರೋ ರೀತಿಯಲ್ಲಿ ನೀವೇನು ಟ್ರಂಚ್ ಮಾಡಿದ್ರಿ ಆ ಟ್ರಂಚ್ಗಳನ್ನು ಇಂದಿಷ್ಟು ಅಗಲ ಮಾಡಿ ಆಳ ಮಾಡಿ ಅದನ್ನು ಗಟ್ಟಿಯಾದ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಕಳಪೆ ಕೆಲಸ ಮಾಡೋದು, ಅಲ್ಲಿ ಬರೋದು ಹಣ ತಿನ್ನುವಂಥ ಕೆಲಸ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಏನಾಗುತ್ತದೆ, ಕೆಲಸ ಕಳಪೆ ಆದ ತಕ್ಷಣ ಅವನ್ನು ಜಾರಿ ಹೋಗುತ್ತೆ, ಮಣ್ಣು ಸೇರ್ತವೆ. ಈಗ ತಿತಿಗುತಿ ಪ್ರದೇಶದಲ್ಲಿ 2010-11 ಟ್ರಂಚ್ ತೆಗೆದಿದ್ದಾರೆ. ಆ ಟ್ರಂಚ್ಗಳೆಲ್ಲ ಮುಚ್ಚಿ ಹೋಗ್ತಾ ಇವೆ. ಕೆಲವು ಕಡೆಯಲ್ಲಿ ನಾವು ಹೋಗ್ತಾ ಇದೆಯಾ, ರೇಷ್ಮೆ ಕಡೆಯಲ್ಲಿ ಹೋದರೆ ಟ್ರಂಚ್ಗಳೇ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ ಆಗ್ತಾರೆ? ಈಗ ನಾವು ಅರಣ್ಯ ಇಲಾಖೆಯ ಸಹಾಯದಲ್ಲಿ ಆಸಕ್ತಿ ತೋರಬೇಕಾಗುತ್ತೆ. ಜನರ ಪ್ರಾಣದಂತೆ ಚೆಲ್ಲಾಟ ಆಡಬಾರ್ದಂತೆ ಅರಣ್ಯ ಇಲಾಖೆ ಮೇಲೆ ನಾವು ಒತ್ತಡ ಆಗ್ತಾ ಇದ್ದೀವಿ. ಅದೇ ರೀತಿ ನೋಡಿ, ಇವರೆಲ್ಲ ಕಾರ್ಪೆಟ್ ಲೀಡರ್ ಇದ್ದಾರೆ ನಮ್ಮ ಬಳಿಯವರು. ಇವರು ಈಗಾಗಲೇ ಹಲವು ಹೋರಾಟಗಳು ಭಾಗವಹಿಸಿದ್ದಾರೆ. ನಾವು ಸಕಲೇಶ್ಪುರದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಆ ಸಹ ನಾವು ಭಾಗವಹಿಸಿದ್ವಿ. ಅಲ್ಲಿ ಸಹ ಇದೇ ರೀತಿ ಈ ಸಮಸ್ಯೆಯ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಒಂದು ಪರಿಹಾರ ಕಾಣಬೇಕಾಗುತ್ತೆ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗಿದೆ. ನಾವು ಪುನಃ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಇಲ್ಲಿಯ ಏನು ನಿಮ್ಮ ಲೋಕಸಭಾ ಸದಸ್ಯರು ಮತ್ತು ಇಲ್ಲಿಯ ವಿಧಾನಸಭಾ ಸದಸ್ಯರು ಮತ್ತು ಇಲ್ಲಿಯ MLC ಹಾಗೆ ಇತರ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಮತ್ತು ರೈತರು ಮತ್ತು ಕಾರ್ಮಿಕರನ್ನು ಕಳಿಸಿ ಒಂದು ಸಭೆ ನಡೆಸಿ ಇದಕ್ಕೆ ಶಾಶ್ವತ ರೀತಿ ಪರಿಹಾರ ಕಂಡುಕೊಳ್ಳೋಕ್ಕೆ ನೀವು ಮುಂದೆ ಬರಬೇಕು ಅಂತೇಳಿ ಇಲ್ಲಿಯಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ರಮೇಶ್ ಮಾಯಿಗೌಡ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರು, ಹಾಗೆ ಆಲ್ ಇಂಡಿಯಾ ಬೈಕ್ ರೈಸ್ ಮೂವ್ಮೆಂಟ್ನ ರಾಜ್ಯ ಉಪಾಧ್ಯಕ್ಷರು. ನಮ್ಮ ಸಂಘಟನೆ ಹಾಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸುಮಾರು 12 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಿವೇಶನ ರೈತರ ಪರವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ. ಇದರ ಫಲವಾಗಿ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಈಗಾಗಲೇ 1700 ಆದಿವಾಸಿ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡೋ ಒಂದು ನಿರ್ಧಾರಕ್ಕೆ ಬಂದಿದೆ. ಆದರೆ ಈಗಾಗಲೇ ಅದನ್ನು ಕೊಡಬೇಕಾಗಿತ್ತು, ಈಗ ಇನ್ನೂ ಕೂಡ ಕೊಡಲಿಲ್ಲ. ದಯವಿಟ್ಟು ಸರ್ಕಾರ ಇತ್ತ ಗಮನ ಹರಿಸಿ ಇವರಿಗೆ ಕೂಡಲೇ ಹಕ್ಕುಪತ್ರ ಕೊಡುವ ಒಂದು ವ್ಯವಸ್ಥೆ ಆಗಬೇಕು. ಎರಡನೇದು, ಕೊಡಗು ಜಿಲ್ಲೆಯಲ್ಲಿ ಕೇವಲ ಆದಿವಾಸಿಗಳು ಮಾತ್ರ ನಿವೇಶನ ರೈತರು, ವಸತಿ ರೈತರು ಇಲ್ಲ. ಇತರೆ ಎಲ್ಲ ವರ್ಗದ ಜನಗಳಿಗೂ ಸುಮಾರು 50, ನಮ್ಮ ಮಾಹಿತಿ ಪ್ರಕಾರ ಸುಮಾರು 50,000 ಕುಟುಂಬಗಳಿಗೆ ನಿವೇಶನ ಅಥವಾ ವಸತಿ ಇಲ್ಲ. ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟ ಅಂದರೆ ಇಲ್ಲಿಯ ಎಲ್ಲ ಜನಗಳಿಗೂ ನಿವೇಶನ ಮತ್ತು ವಸತಿಯ ಸೌಲಭ್ಯವನ್ನು ಕೊಡುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರದ ಪರಮೇಶ್ವರ ಮಂತ್ರಿಗಳು ಇದು ಹೇಳಿದ್ದಾರೆ. ಈಗ ಎಲ್ಲ ಜನರಿಗೂ ವಸತಿ ಮತ್ತು ನಿವೇಶನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇದನ್ನು ಈ ಜಿಲ್ಲಾಡಳಿತ ಕೂಡಲೇ ಇಲ್ಲಿ ಕಾರ್ಯಗತಗೊಳಿಸಬೇಕು ಅಂತ ನಾವು ತಿಳ್ಕೊತೀವಿ. ಹಾಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಕೆಲವು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಅವರನ್ನು ಇಲ್ಲಿ ಅರ್ಜಿ ತಗೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಇಂಥ ಅಧಿಕಾರಿಗಳಿಗೆ ಇದು ಅರ್ಜಿಗಳನ್ನು ತಗೊಳ್ಳೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ. ರಾಷ್ಟ್ರೀಯ ದಲಿತ್ ಮೂವ್ಮೆಂಟ್ನ ಸದಸ್ಯ ರಮೇಶ್ ಮಾಯಂಬಡಿ, AITUC ಸದಸ್ಯರಾದ ಮಣಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.